ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 4ನೇ ತರಗತಿಯ EVS ಲೆಸನ್ ನಂಬರ್ 16 ದಿ ಚೇಂಜಿಂಗ್ ಫ್ಯಾಮಿಲೀಸ್ ಈ ಪಾಠದ ಎಲ್ಲ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸ್ನ ನೋಡೋಣ. ನೋಡಿದ್ದೆವು ರಾಮಯ್ಯ ಮತ್ತು ರಾಜಮ್ಮ ಇವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂಥ ಲೆಸನ್ ಇದು. ನೋಡಿ, ಮೊದಲನೇದಾಗಿ ಪೇಜ್ ನಂಬರ್ 147. ಇಲ್ಲಿ ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ದಿಸ್ ಫ್ಯಾಮಿಲಿ? ಆನ್ಸರ್ ಈಸ್ ದೇರ್ ಆರ್ 11 ಮೆಂಬರ್ಸ್ ಇನ್ ದಿಸ್ ಫ್ಯಾಮಿಲಿ. ಓಕೆ, ನೆಕ್ಸ್ಟ್ ಪೇಜ್ ನೋಡಿ ಮಕ್ಕಳ. ಹೌ ಮೆನಿ ಚಿಲ್ಡ್ರನ್ ಡಸ್ ರಾಮಯ್ಯ ಹ್ಯಾವ್? ಹೂ ಆರ್ ದೇ? ಆನ್ಸರ್ ನೋಡಿ, ರಾಮಯ್ಯ ಹ್ಯಾವ್ 5 ಚಿಲ್ಡ್ರನ್. ದೇ ಆರ್ ಸುರೇಶ್, ರಮೇಶ್, ಗೋಪಿ, ದಿಲೀಪ್ ಆ್ಯಂಡ್ ಪಿಂಕಿ. ಹೌ ಮೆನಿ ಚಿಲ್ಡ್ರನ್ ಡಸ್ ಗೋಪಿ ಹ್ಯಾವ್? ಹೂ ಆರ್ ದೇ? ಆನ್ಸರ್ ನೋಡಿ, ಗೋಪಿ ಹ್ಯಾವ್ 2 ಚಿಲ್ಡ್ರನ್. ದೇ ಆರ್ ಸುಹಾಸ್ ಆ್ಯಂಡ್ ಸುರಭಿ. ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳ. ವೈ ಡಸ್ ಗೋಪಿ ವಾಂಟ್ ಟು ಶಿಫ್ಟ್ ಹಿಸ್ ಫ್ಯಾಮಿಲಿ ಟು ಅನದರ್ ಪ್ಲೇಸ್? ಆನ್ಸರ್ ಈಸ್ ಗೋಪಿ ವಾಂಟ್ ಟು ಶಿಫ್ಟ್ ಹಿಸ್ ಫ್ಯಾಮಿಲಿ ಟು ಅನದರ್ ಪ್ಲೇಸ್ ಬಿಕಾಸ್ ಗೋಪಿ ಗಾಟ್ ಅ ನ್ಯೂ ಜಾಬ್ ಇನ್ ದ ಟೌನ್. ನೆಕ್ಸ್ಟ್ ಕ್ವೆಶನ್. ವೈ ಡಸ್ ಪಿಂಕಿ ಗೋ ಟು ಟೌನ್? ಆನ್ಸರ್ ಈಸ್ ಪಿಂಕಿ ಗೋ ಟು ಟೌನ್ ಬಿಕಾಸ್ ಆಫ್ ಹರ್ ಹೈಯರ್ ಸ್ಟಡೀಸ್. ನೆಕ್ಸ್ಟ್ ಕ್ವೆಶನ್ ನೋಡಿ. ವೈ ಡಸ್ ಶೀಲಾ ಕಮ್ ಟು ದಿಸ್ ಫ್ಯಾಮಿಲಿ? ಆನ್ಸರ್ ಈಸ್ ಶೀಲಾ ಕಮ್ ಟು ದಿಸ್ ಫ್ಯಾಮಿಲಿ ಬಿಕಾಸ್ ಶಿ ಈಸ್ ಗೋಯಿಂಗ್ ಟು ಮ್ಯಾರಿ ರಮೇಶ್. ಶಿ ಈಸ್ ಗೋಯಿಂಗ್ ಟು ಮ್ಯಾರಿ ರಮೇಶ್. ನೆಕ್ಸ್ಟ್ ಕ್ವೆಶನ್. ಹೂ ಈಸ್ ದ ನ್ಯೂ ಮೆಂಬರ್ ಆಫ್ ಸುರೇಶ್ ಫ್ಯಾಮಿಲಿ? ಆನ್ಸರ್ ಈಸ್ ದ ನ್ಯೂ ಮೆಂಬರ್ ಆಫ್ ಸುರೇಶ್ ಫ್ಯಾಮಿಲಿ ಈಸ್ ದೇರ್ ಬೇಬಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ? Draw the family tree of Ramaya. Put a circle around those who have gone out and put a square around those who have come into the family. Identify the changes that have taken place in Ramaya's family. Ramaya family do illi family tree ರಚನೆ ಮಾಡಬೇಕು ಮಕ್ಕಳ. I have to create the Ramaya family's tree. That is for your homework. Next question. How many members are there in Ramaya's family this year? Why? There are 12 members in Ramaya's family this year because Suresh got a baby. Right? ಮಕ್ಕಳ, ಇಲ್ಲಿ ಹೋಮ್ವರ್ಕ್ ಅಂತ ಏನು ಹೇಳ್ತಾ ಇದ್ದೀನಿ, ರಾಮಯ್ಯ ಫ್ಯಾಮಿಲಿದು ಫ್ಯಾಮಿಲಿ ಟ್ರೀ ತೋರಿಸ್ತೀನಿ ನೋಡಿ. ಈಗ ನೋಡಿ ಮಕ್ಕಳ, ಇದು ರಾಮಯ್ಯ ಫ್ಯಾಮಿಲಿದು ಫ್ಯಾಮಿಲಿ ಟ್ರೀ. ಓಕೆ, ಇಲ್ಲಿ ಒಂದು ಆ್ಯರೋ ಮಾರ್ಕ್ ಹಾಕಿ ಇಲ್ಲಿ ಒಂದು ಬೇಬಿ ಅಂತ ಬರಿಬೇಕು, ಯಾಕಂದರೆ ಅವ್ರ ಮನೆಗೆ ಇವಾಗ ಬೇಬಿ ಬರ್ತಿದಲ್ಲ ಒಂದು. ಸೊ ಇದು ರಾಮಯ್ಯ ಫ್ಯಾಮಿಲಿದು ಫ್ಯಾಮಿಲಿ ಟ್ರೀ. ಇದೇ ಸೇಮ್ ಚಾರ್ಟು ನೀವು ನೆಕ್ಸ್ಟ್ ಪೇಜಲ್ಲಿರೋಂಥ ಹೋಮ್ವರ್ಕಲ್ಲಿ ಇಲ್ಲಿಗೆ ಕಾಪಿ ಮಾಡ್ಕೋಬೇಕು. ಓಕೆನಾ? ಡನ್. ಸಿ ಇನ್ ದ ನೆಕ್ಸ್ಟ್ ಪೇಜ್, ಡ್ರಾ ದ ಫ್ಯಾಮಿಲಿ ಟ್ರೀ ಆಫ್ ಯುವರ್ ಫ್ಯಾಮಿಲಿ. ಯಾರು ವಿಡಿಯೋ ನೋಡ್ತಾ ಇರ್ತಾರೋ ಆ ಮಕ್ಕಳು ಫ್ಯಾಮಿಲಿ ಟ್ರೀನ ಇಲ್ಲಿ ರಚನೆ ಮಾಡಬೇಕು ಮಕ್ಕಳು. ಹ್ಯಾವ್ ಟು ಕ್ರಿಯೇಟ್ ಯುವರ್ family tree. Okay, next, if anybody joins your family newly, put triangle mark for new members. Write the details here. ಯಾರ್ಯಾರು ನಿಮ್ಮ ಫ್ಯಾಮಿಲಿಗೆ ಹೊಸದಾಗಿ ಜಾಯಿನ್ ಆಗ್ತಾರೋ ಅವ್ರಿಗೆ ಟ್ರಯಾಂಗಲ್ ಹಾಕಿ ಅವ್ರದ್ದು ಹೆಸರು, ಅವ್ರು ನಿಮ್ಗೆ ಏನಾಗಬೇಕು ಅಂತ, ಮತ್ತು ಅವರು ಯಾವ ಪ್ಲೇಸ್ ಆಫ್ ಕಮಿಂಗ್ ಎಲ್ಲಿಂದ ಬರ್ತಾ ಇದ್ದಾರೆ, ಮತ್ತು ನಿಮ್ಮ ಮನೆಗೆ ಏನಕ್ಕೆ ಆ್ಯಡ್ ಆಗ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿಗೆ ಅನ್ನೋದನ್ನು ಬರಿಬೇಕು. ಓಕೆ, ನೆಕ್ಸ್ಟ್, ಇಫ್ ಎನಿಬಡಿ ಆಫ್ ಯುವರ್ ಫ್ಯಾಮಿಲಿ ಶಿಫ್ಟೆಡ್ ಟು other places, put round mark for them. Write the details here. ಇಲ್ಲಿ ಫ್ಯಾಮಿಲಿ ಟ್ರೀ ನೀವೇನು ಕ್ರಿಯೇಟ್ ಮಾಡಿರ್ತೀರಾ ಅಲ್ಲಿ ಒಂದು ಕಡೆ ಟ್ರಯಾಂಗಲ್ ಬರೆದ್ರೆ ಇನ್ನೊಂದು ಕಡೆ ಸರ್ಕಲ್ ಹಾಕಬೇಕು. ಸರ್ಕಲ್ ಯಾರಿಗೆ? ನಿಮ್ಮ ಫ್ಯಾಮಿಲಿಯಿಂದ ಹೊರಗಡೆ ಏನಕ್ಕೆ ಹೋಗ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ, ಅವ್ರದ್ದು ಹೆಸರು, ನಿಮಗೆ ಅವ್ರು ಏನಾಗಬೇಕು, ನೇಮ್ ಆಫ್ ದ ಪ್ರೆಸೆಂಟ್ ಪ್ಲೇಸ್, ರೀಸನ್ ಫಾರ್ ಶಿಫ್ಟಿಂಗ್, ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಮತ್ತು ಯಾವ ರೀಸನ್ಗೆ ಅಂತ ಹೊರಗಡೆ ಹೋಗ್ತಿದ್ದಾರೆ ಅಂತ ಇಲ್ಲಿ ಬರೀಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಹಿಯರ್ ಆರ್ ದ ಫ್ಯಾಮಿಲಿ ಟ್ರೀಸ್ ಆಫ್ 2 ಫ್ಯಾಮಿಲೀಸ್. ಸರ್ಕಲ್ ಮಾರ್ಕ್ ಇಂಡಿಕೇಟ್ಸ್ those who have gone out of the family and triangle mark indicates the new arrivals in the family. ನೋಡಿ, ಇಲ್ಲಿ ಅವರು ಇನ್ನೊಂದು ಫ್ಯಾಮಿಲಿ ಟ್ರೀನ ಕೊಟ್ಟಿದ್ದಾರೆ. ಇಲ್ಲಿ ಯಾರ್ಯಾರು ಸರ್ಕಲಲ್ಲಿದ್ದಾರೆ ಅವ್ರು ಏನಾಗ್ತಾರೆ, ಗಾನ್ ಔಟ್ ಅಂದರೆ ಸರ್ಕಲಲ್ಲಿ ಇರೋರೆಲ್ಲ ಹೊರಗಡೆ ಹೋಗಿರ್ತಾರೆ, ಟ್ರಯಾಂಗಲ್ ಇರೋರೆಲ್ಲನೂ ಹೊಸದಾಗಿ ಆ್ಯಡ್ ಆಗಿರೋವಂಥದ್ದು ಹೆಸರುಗಳು. ಓಕೆನಾ?
ಇಲ್ಲಿರುವಂಥ ಫ್ಯಾಮಿಲಿ ಟ್ರೀಗೆ ಸಂಬಂಧಪಟ್ಟಂಗೆ ಇಲ್ಲಿ ಕ್ವಶನ್ಸ್ ಇದೆ ಮಕ್ಕಳ. ಹೌ ಮೆನಿ ಚಿಲ್ಡ್ರನ್ ಡೂ ಸಲೀಮ್ ಆ್ಯಂಡ್ ಫಾತಿಮಾ ಹ್ಯಾವ್? ಆನ್ಸರ್ ಈಸ್ Salim and Fatima have 4 children. Okay. Next ನೋಡಿ, how many members are there in Salim's family now? Answer is there are 12 members in Salim's family now. Next question, how many members have gone out of Salim's family? Answer is 2 members have gone out of Salim's family. How many new members came to Salim's family? Answer is 6 new members came to Salim's family. Okay. Next ಇನ್ನೊಂದು ಫ್ಯಾಮಿಲಿದು ಇಲ್ಲಿ ಫ್ಯಾಮಿಲಿ ಪಿಕ್ಚರ್ ಇದೆ ನೋಡಿ. ಇಲ್ಲಿ ಯಾರ್ಯಾರು ಸ್ಕ್ವೇರಲ್ಲಿದ್ದಾರೆ, ಯಾರ್ಯಾರು ಟ್ರಯಾಂಗಲ್ ಇದ್ದಾರೆ, ಸರ್ಕಲಲ್ಲಿರೋರು ಇವರು ಹೊರಗಡೆ ಹೋಗಿರೋಂಥವ್ರು, ಟ್ರಯಾಂಗಲ್ ಇರೋರು ಹೊಸದಾಗಿ ಆ್ಯಡ್ ಆಗಿರೋಂಥವ್ರು. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ರಾಜೂಸ್ ಫ್ಯಾಮಿಲಿ? ಆನ್ಸರ್ ಈಸ್ ದೇರ್ ಆರ್ 4 members in ರಾಜೂಸ್ ಫ್ಯಾಮಿಲಿ. ಇದು ರಾಜುಗೆ ಸಂಬಂಧಪಟ್ಟಿರುವಂಥ ಫ್ಯಾಮಿಲಿ ಟ್ರೀ. ಓಕೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ಕ್ವಶನ್ ಆನ್ಸರ್ಸ್ ಇದು. ಹೌ ಮೆನಿ ನ್ಯೂ ಮೆಂಬರ್ಸ್ ಹ್ಯಾವ್ ಜಾಯಿಂಟ್ ರಾಜೂಸ್ ಫ್ಯಾಮಿಲಿ? 2 ನ್ಯೂ ಮೆಂಬರ್ಸ್ ಹ್ಯಾವ್ ಜಾಯಿಂಟ್ ಟು ರಾಜೂಸ್ ಫ್ಯಾಮಿಲಿ. ಓಕೆ. ಸಿ ದ ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಮೆಂಬರ್ಸ್ ಹ್ಯಾವ್ ಗಾನ್ ಔಟ್ ಆಫ್ ರಾಜೂಸ್ ಫ್ಯಾಮಿಲಿ? 1 member ಹ್ಯಾವ್ ಗಾನ್ ಔಟ್ ಆಫ್ ರಾಜೂಸ್ ಫ್ಯಾಮಿಲಿ. ಓಕೆ. Compare Raju's family and Salim's family. Which family is bigger? Why? Answer is Salim's family is bigger because they have more children in their family. Right, children? So next assignment. With the help of elders, draw the family tree of your family as it existed 4 years ago. Draw the family tree of your present family. ಫ್ಯಾಮಿಲಿ ಟ್ರೀ 4 years ago, ಪ್ರೆಸೆಂಟ್ ಫ್ಯಾಮಿಲಿ ಟ್ರೀ. ಇದನ್ನು ನೀವೇನು ಮಾಡಬೇಕು, ನಿಮ್ಮ ತಂದೆ ಹತ್ರನೋ ತಾಯಿ ಹತ್ರನೋ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡು ಆ ಫ್ಯಾಮಿಲಿ ಟ್ರೀ 4 ವರ್ಷದ ಹಿಂದೆ ಆ ಫ್ಯಾಮಿಲಿ ಟ್ರೀನ ಇಲ್ಲಿ ರಚನೆ ಮಾಡಬೇಕು, ಕ್ರಿಯೇಟ್ ಮಾಡಬೇಕು. ಇದು ಪ್ರೆಸೆಂಟು. ಯಾರಾದರೂ ನಿಮ್ಮ ಮನೆಗೆ ಹೊಸದಾಗಿ ಆ್ಯಡ್ ಆಗಿದ್ದರೆ, ನಿಮ್ಮ ಅಣ್ಣ ಅಥವಾ ಅಕ್ಕನಿಗೆ ಮದುವೆ ಆಗಿದ್ದರೆ ಅವ್ರಿಗೆ ಹೊಸದಾಗಿ ಒಬ್ಬರು ಮೆಂಬರ್ ಆ್ಯಡ್ ಆಗ್ತಾರೆ ನಿಮ್ಮ ಫ್ಯಾಮಿಲಿಗೆ. ಇಲ್ಲ ನಿಮ್ಮ ಅಕ್ಕನ ಮದುವೆ ನೀವು ಮಾಡಿ ಹೊರಗಡೆ ಕಳಿಸಿದರೆ ಅವರು ನಿಮ್ಮ ಫ್ಯಾಮಿಲಿಯಿಂದ ಹೊರಗಡೆ ಹೋಗಿರೋವಂಥ ಕ್ಯಾಟಗರಿಲಿ ಬರ್ತಾರೆ. ಸೊ ಪ್ರೆಸೆಂಟ್ ಫ್ಯಾಮಿಲಿಗೂ 4 years ಬ್ಯಾಕ್ ಇರೋಂಥ ಫ್ಯಾಮಿಲಿಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಮಕ್ಕಳ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ಕಂಪೇರ್ ಬೋತ್ ದ ಫ್ಯಾಮಿಲಿ ಟ್ರೀಸ್ ದಟ್ ಯು ಹ್ಯಾವ್ ರಿಟನ್. ವಿಚ್ ಒನ್ ಈಸ್ ಬಿಗರ್ ಫ್ಯಾಮಿಲಿ? ಇಲ್ಲೇನು ಮಾಡಬೇಕು, ನೀವು ಇದನ್ನ ಎರಡನ್ನೂ ಕಂಪೇರ್ ಮಾಡಿ ಇದಕ್ಕೆ ಆನ್ಸರ್ ಬರೀಬೇಕು. ಯಾವುದು ಲಾರ್ಜ್ ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿ ಇವಾಗ ಎಷ್ಟು ದೊಡ್ಡದಾಗಿದೆ ಅಂತ ನೀವು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಇಸ್ ದೇರ್ ಎನಿ ಚೇಂಜ್ ಇನ್ ಯುವರ್ ಫ್ಯಾಮಿಲಿ ಡ್ಯೂರಿಂಗ್ ದೀಸ್ 4 years? ಇಫ್ ಎಸ್, ಗಿವ್ ರೀಸನ್ಸ್. ಕೆಲವೊಬ್ಬರ ಮನೇಲಿ ಏನಾಗುತ್ತೆ, ಸಿಂಗಲ್ ಫ್ಯಾಮಿಲಿ ಇರ್ತಾರೆ. ಅಲ್ಲಿ ಇವಾಗ ನೀವು 4ನೇ ಕ್ಲಾಸ್ ಮಕ್ಕಳು ಅಂದರೆ ನಿಮ್ಗೊಬ್ಬ ತಮ್ಮನೋ ತಂಗಿನೋ ಅಣ್ಣನೋ ಯಾರಾದರೂ ಇರ್ತಾರೆ. ಅವರು ಸಹ ನಿಮ್ಮಂತೆ ಓದೋ ಮಕ್ಕಳಾಗಿರೋದ್ರಿಂದ ಅಂಥ ಫ್ಯಾಮಿಲಿಯಲ್ಲಿ ಯಾವುದೂ ಚೇಂಜಸ್ ಆಗಿರೋದಿಲ್ಲ. ಅವಾಗೇನು ಬರುತ್ತೆ, ಇಲ್ಲಿ ನೋ ಅಂತ ಬರುತ್ತೆ. ಇವಾಗ ನೀವೇ ಕೊನೆ ಮಕ್ಕಳಾಗಿರ್ತಾರೆ, ನಿಮಗಿನ್ನ ತುಂಬ ದೊಡ್ಡವ್ರು ನಿಮ್ಮ ಮನೇಲಿ ಇರ್ತಾರೆ ಅಂತಂದರೆ, ಅಥವಾ ನಿಮ್ಮ ಚಿಕ್ಕಪ್ಪನಿಗೆ ಹೊಸದಾಗಿ ಮದುವೆ ಆಗಿರ್ತಾರೆ, ನೀವೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿರ್ತೀರ, ನಿಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ಸ್ ಆ್ಯಡ್ ಆಗಿರ್ತಾರೆ ಅಂದರೆ 4 yearsಯಿಂದ ಈ ಪ್ರೆಸೆಂಟ್ ಇಯರ್ಗೆ ಅದು ಚೇಂಜಸ್ ಇರುತ್ತೆ ಮಕ್ಕಳ. ಓಕೆನಾ. ಆ ಚೇಂಜಸ್ನ ಇಲ್ಲಿ ಬರೀಬೇಕು ಮತ್ತು ರೀಸನ್ ಏನು ಅಂತ ಕೊಡಬೇಕು. ನೆಕ್ಸ್ಟ್, ಅಬ್ಸರ್ವ್ ದ ಫ್ಯಾಮಿಲೀಸ್ ಇನ್ ಯುವರ್ ನೇಬರ್ಹುಡ್. ಡ್ರಾ ದ ಫ್ಯಾಮಿಲಿ ಟ್ರೀ ಆಫ್ ಅ ಬಿಗ್ ಫ್ಯಾಮಿಲಿ ಆ್ಯಂಡ್ ಸ್ಮಾಲ್ ಫ್ಯಾಮಿಲಿ. ನೆಕ್ಸ್ಟ್ ನೋಡಿ, ಬಿಗ್ ಫ್ಯಾಮಿಲಿ ಸ್ಮಾಲ್ ಫ್ಯಾಮಿಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಒಂದು ಬಿಗ್ ಫ್ಯಾಮಿಲಿ ಮತ್ತು ಒಂದು ಸ್ಮಾಲ್ ಫ್ಯಾಮಿಲಿದು ಟ್ರೀನ ಇಲ್ಲಿ ನೀವು ಕ್ರಿಯೇಟ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ವಿತ್ ದ ಹೆಲ್ಪ್ ಆಫ್ ಯುವರ್ ಎಲ್ಡರ್ಸ್ ಮೇಕ್ ಅ ಲಿಸ್ಟ್ ಆಫ್ ದ ರೀಸನ್ಸ್ ಫಾರ್ ದ ಮೈಗ್ರೇಷನ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಟು ಅದರ್ ಪ್ಲೇಸಸ್ ಆ್ಯಂಡ್ ರೈಟ್ ಹಿಯರ್. ನಿಮ್ಮ ಮನೇಲಿರೋವಂಥ ದೊಡ್ಡವ್ರ ಸಹಾಯ ತಗೊಂಡು ನೀವು ನಿಮ್ಮ ಫ್ಯಾಮಿಲಿಯಿಂದ ಯಾರು ಮೈಗ್ರೇಷನ್ ಆಗಿ ಹೊರಗಡೆ ಹೋಗಿದ್ದಾರೆ ಮತ್ತು ಏನಕ್ಕೆ ಹೋಗಿದ್ದಾರೆ ಅನ್ನೋ ರೀಸನ್ನ ಇಲ್ಲಿ ಬರೀಬೇಕು ಮಕ್ಕಳ. ಅವ್ರ ಹೆಸರು ಬರೀರಿ, ಅವ್ರು ಏನಕ್ಕೋಸ್ಕರ ಹೊರಗಡೆ ಹೋಗಿದ್ದಾರೆ ಮತ್ತು ಯಾವ ಪ್ಲೇಸ್ಗೆ ಹೋಗಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿ ಜೊತೆ ಶಿಫ್ಟ್ ಆಗಿದ್ದಾರಾ ಅನ್ನೋದೆಲ್ಲ ಡೀಟೇಲ್ಸ್ ಇಲ್ಲಿ ಬರೀಬೇಕು ಮಕ್ಕಳ. ಓಕೆ ಮಕ್ಕಳ, ಇಲ್ಲಿಗೆ ನಮ್ಮ ಚೇಂಜಿಂಗ್ ಫ್ಯಾಮಿಲೀಸ್ದು ಏನು ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸ್ ಇತ್ತೋ ಅದೆಲ್ಲ ಕಂಪ್ಲೀಟ್ ಆಗಿದೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದೇ ಲೆಸನ್ನ ಕ್ವಶನ್ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ಸಹ ನೀವು ನೋಡ್ಬೋದು ಮಕ್ಕಳ.
Thank you. Thank you for watching. Bye bye.